ಪುನರ್ವಸತಿ ಆದಿವಾಸಿ ವಿಶ್ವವಿದ್ಯಾಲಯ ಗುಲಾಮಿ ಸಲಾತಿ ಆದಿವಾಸಿ ಅಭಿವೃದ್ಧಿ ಮಂಡಳಿ ಆದಿವಾಸಿ ಅಭಿವೃದ್ಧಿ ನಿಗಮವನ್ನು ಆದಿವಾಸಿ ಅಭಿವೃದ್ಧಿ ನಿಗಮ ಸ್ಥಾಪನೆ ಆದಿವಾಸಿ ಸ್ವಯಮಾಡಳಿತ ಬಲವರ್ಧನೆ ಫಿಫ್ತ್ ಶೆಡ್ಯೂಲ್ ಅನುಸೂಚಿತ ಪ್ರದೇಶ ಘೋಷಣೆ ದೇಶ ಕಾಯ್ದೆ 1996 ಜಾರಿಗೊಳಿಸುವುದು ಆದಿವಾಸಿ ಪಂಚಾಯತ್ಗಳ ರಚನೆ ಮಾಡಿ ರಾಜಕೀಯ ಆರ್ಥಿಕ ಸಾಮಾಜಿಕ ಸಾಂಸ್ಕೃತಿಕ ಬಲವರ್ಧನೆ ಆದಿವಾಸಿಗಳಿಗೆ ಕೃಷಿ ಮಾಡುವ ಭೂಮಿಗೆ ಹಕ್ಕುಪತ್ರ ಹೊಂದಿರುವ ಭೂಮಿಗೆ ಪಕ್ಕದ ಭೂಮಿಗೆ ಬೇರೆಯವರು ಸಾಗುವಳಿ ಮಾಡಿಸಿರುವುದನ್ನು ರದ್ದುಪಡಿಸಿ ಆದಿವಾಸಿಗಳಿಗೆ ಸಾಗುವಳಿ ನೀಡಬೇಕು. ಆಶ್ರಮ ಶಾಲೆಗಳಿಗೆ ಸರ್ಕಾರಿ ಶಾಲೆಗಳಲ್ಲಿ ಆದಿವಾಸಿಗಳಿಗೆ ಗುಣಮಟ್ಟದ ಶಿಕ್ಷಣ ದೊರಕಿ SSLCಯಲ್ಲಿ ಕನಿಷ್ಠ 80% ಪಾಸಾಗುವ ಸಾಮರ್ಥ್ಯ ನೀಡುವುದು. ಆದಿವಾಸಿ ಜನರ ಸಂಸತ್ ಸಭೆಯ 18 ನಿಯಮಗಳನ್ನು ಸರ್ಕಾರ ಜಾರಿಗೊಳಿಸಿ ಆದಿವಾಸಿಗಳ ಹಕ್ಕುಗಳ ರಕ್ಷಣೆ ಕ್ಷೇಮಾಭಿವೃದ್ಧಿಗೆ ಗಮನ ಹರಿಸಿ ಸೂಕ್ತ ಬಜೆಟ್ ನೀಡುವುದು ಅನುಷ್ಠಾನಗೊಳಿಸುವುದು. ಮೂಲ ನಿವಾಸಿ ಬುಡಕಟ್ಟು ಜೇನುಕುರುಬ ಇರುವ ಕೇಂದ್ರೀಯ ಯೋಜನೆ ಸಮರ್ಪಕ ಜಾರಿಗೊಳಿಸಿ ಜಿಲ್ಲೆಯ 164 ಹಾಡಿಗಳನ್ನು ಅಭಿವೃದ್ಧಿಪಡಿಸುವುದು. ಜೇನುಕುರುಬ ಜಾತಿ ಪ್ರಮಾಣ ಪತ್ರವನ್ನು ಜೇನುಕುರುಬರಲ್ಲದ ವಲಸಿಗರು ಪಡೆದು ದುರುಪಯೋಗ ಆಗುತ್ತಿರುವುದನ್ನು ತಡೆಯುವುದು. ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಜರುಗಿಸುವುದು. ಹುಣಸೂರು ತಾಲೂಕಿನಲ್ಲಿ ಇದು ವ್ಯಾಪಕವಾಗಿ ನಡೆದಿದೆ. ಕೂಡಲೇ ಸಂಪರ್ಕಿಸಿ DC ಹಾಗೂ ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯಕ್ಕೆ ದೂರು ನೀಡಲಾಗಿದೆ. ಯಾರಿಗೂ ST ಸ್ಕೂಲ್ ಸೆಕ್ರೆಟರಿ ಅವರು ಈ ಎಲ್ಲ ಬೇಡಿಕೆಗಳಿಗೆ ಸರ್ಕಾರ ಜವಾಬ್ದಾರಿ ಇರುತ್ತದೆ. ಜವಾಬ್ದಾರಿ ಅಂತ ನೀಡಬೇಕು. ಹೈಕೋರ್ಟ್ ಜಾರಿಗೆ DC ಕಮಿಟಿ, RC ಕಮಿಟಿ, AC ರವರುಗಳ ಸಂಪುಟ ಸಭೆ ಸೂಕ್ತ ನಿರ್ದೇಶನ ಸರ್ಕಾರ ನೀಡಬೇಕು. ಅಧಿಕಾರಿಗಳು ಪುನರ್ವಸತಿ ಬಗ್ಗೆ ಮುಂದಾಗಬೇಕು. ಇದನ್ನು ಸರ್ಕಾರ ಅಕ್ಟೋಬರ್ 2ರ ಒಳಗೆ ತನ್ನ ನಿರ್ಧಾರ ಪ್ರಕಟಿಸಬೇಕು. ಸರ್ಕಾರ ಆದಿವಾಸಿಗಳನ್ನು ತಮ್ಮ ಅರಣ್ಯ ಹಕ್ಕು ಸಮಿತಿಗಳ ಮುಂದಾಳುಗಳು ನಮ್ಮ ಅರಣ್ಯಗಳಿಗೆ ಪ್ರವೇಶಿಸಿ ಪೂಜಾ ಸ್ಥಳ ಭೇಟಿ, ಸ್ಮಶಾನ ಭೇಟಿ, ಅಲ್ಲಿ ಪೂಜೆ ಮತ್ತು ಧರಣಿ, ನಂತರ ಕಿರುವ ಅರಣ್ಯ ಸಂಗ್ರಹ, ದನಕರು ಮೇಯಿಸಲು ಕಾಡಿಗೆ ಹೋಗುವುದು, ಗಿಡಮೂಲಿಕೆ ತರಲು, ಸೊಪ್ಪು ಸೌದೆ ತರಲು, ಜೇನು ತರಲು ಕಾಡಿಗೆ ಹೋಗಬೇಕು. ಅಲ್ಲದೆ ಅಕ್ಟೋಬರ್ 2ರಿಂದ ನವೆಂಬರ್ 15ರ ಅವಧಿಯಲ್ಲಿ ಸರ್ಕಾರಿ ಕಚೇರಿಗಳ ಮುಂದೆ DCF, AC, MLA, MP ಹಾಗೂ CM ರವರ ಮೈಸೂರಿನ ಮನೆಯ ಮುಂದೆ ಈ ಅವಧಿಯಲ್ಲಿ ಧರಣಿ ಹಮ್ಮಿಕೊಳ್ಳುತ್ತೇವೆ ಎಂದು ಸರ್ಕಾರಕ್ಕೆ ತಿಳಿಸಬಯಸುತ್ತೇವೆ. ಧನ್ಯವಾದಗಳು.